ಗುಡಿಬಂಡೆಯ ಭ್ರಷ್ಟ ಟಿಎಚ್ಒ ನರಸಿಂಹಮೂರ್ತಿ ಅಮಾನತು ಯಾಕಿಲ್ಲ? ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಅವರೇ ಏನ್ ಮಾಡ್ತಾ ಇದ್ದೀರಿ? ಗುಡಿಬಂಡೆಯ ಭ್ರಷ್ಟ ಟಿಎಚ್ಒ ನರಸಿಂಹಮೂರ್ತಿ ಅಮಾನತಾಗ್ತಾ ಇಲ್ಲ. ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಅವರೇ ನೀವೇನ್ ಮಾಡ್ತಾ ಇದ್ದೀರಿ? ನೀವು ಗಮನಿಸ್ತಾ ಇಲ್ವಾ? ಬಡವರ ರಕ್ತ ಹೀರ್ತಾ ಇರುವಂತಹ ಭ್ರಷ್ಟ ಸರ್ಜನ್ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ನಿಮಗೆ? ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯಲ್ಲಿ ಲೈವ್ ಲಂಚದ ವರದಿ ನೀವು ಗಮನಿಸಿಲ್ವಾ? ನೀವು ನೋಡಿಲ್ವಾ? ನಿಮ್ಮ ಗಮನಕ್ಕೆ ಬಂದಿಲ್ವಾ? ಭ್ರಷ್ಟಾಚಾರಕ್ಕೆ ಲೈವ್ ಸಾಕ್ಷ್ಯ ಇದ್ದರೂ ಭ್ರಷ್ಟ ನರಸಿಂಹಮೂರ್ತಿ ಅವರನ್ನ ಅಮಾನತು ಮಾಡದೆ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ನೀವು ಯಾಕೆ ಈ ತರಹ ಹಾಡ ಹಗಲೇ ನಿದ್ದೆ ಮಾತ್ರ ತಗೊಂಡು ಮಲಗಿದ್ದೀರಿ? ಗುಡಿಬಂಡೆಯ ಭ್ರಷ್ಟ ಟಿಎಚ್ಒ ನರಸಿಂಹಮೂರ್ತಿ ಅಮಾನತು ಯಾಕಿಲ್ಲ? ಲೈವ್ ಡಾಕ್ಯುಮೆಂಟ್, ಲೈವ್ ಎವಿಡೆನ್ಸ್, ಅವರ ಭ್ರಷ್ಟಾಚಾರದ ವಿಸ್ತೃತ ವರದಿ ಫ್ರೀಡಂ ಟಿವಿಯಲ್ಲಿ ಜೀವಂತ ಇರುವಾಗ ನೀವು ಯಾಕೆ ಜೀವಂತರಂತೆ ವರ್ತಿಸ್ತಾ ಇಲ್ಲ? ಬಡವರ ರಕ್ತ ಕುಡಿದಿರುವ ಇಂಚಿಂಚು ಮಾಹಿತಿಯನ್ನ, ವಿಸ್ತೃತ ವರದಿಯನ್ನ ಫ್ರೀಡಂ ಟಿವಿ ಜನಸಾಮಾನ್ಯರ ಮುಂದೆ ಇಟ್ಟಿದೆ. ಭ್ರಷ್ಟಾಚಾರಕ್ಕೆ ಲೈವ್ ಸಾಕ್ಷ್ಯ ಇದ್ರೂ ಕೂಡ ನರಸಿಂಹಮೂರ್ತಿಯನ್ನ ಮಾತ್ರ ಹಂಗೆ ಬಿಟ್ಟಿದ್ದೀರಿ. ಅದರರ್ಥ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಯಾಕೆ? ಭ್ರಷ್ಟ ಆರೋಗ್ಯಾಧಿಕಾರಿ ನರಸಿಂಹಮೂರ್ತಿ ರಕ್ಷಣೆಗೆ ಪ್ರಯತ್ನಗಳು ನಡೀತಾ ಇದೆ. ಗುಡಿಬಂಡೆಯ ಭ್ರಷ್ಟ ಟಿಎಚ್ಒ ನರಸಿಂಹಮೂರ್ತಿ ಅವರನ್ನ ರಕ್ಷಣೆ ಮಾಡೋದ್ರಿಂದ ನಿಮ್ಮ ಜೇಬು, ನಿಮ್ಮ ಕೈಗಳೇನಾದ್ರೂ ಬಿಸಿಯಾಗುತ್ತಾ? ಈ ತರಹದ ಸಂದೇಶಗಳನ್ನ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ. ಬಡವರ ರಕ್ತ ಹೀರಿದಂತಹ ಸರ್ಜನ್, ಆತನ ಮೇಲೆ ನಿಮ್ಮ ಇಷ್ಟೊಂದು ಮಮಕಾರ, ಇಷ್ಟೊಂದು ಮಮತೆ, ಆತನ ಮೇಲೆ ಇಷ್ಟೊಂದು ಕರುಣೆ, ಏನು ನೀವು ಕರುಣಾಮಯಿಗಳ? ಭ್ರಷ್ಟಾಚಾರಕ್ಕೆ ಲೈವ್ ಸಾಕ್ಷ್ಯಗಳನ್ನ ಫ್ರೀಡಂ ಟಿವಿ ಕೊಟ್ಟಿತ್ತು. ಶೋಕಿಗೋಸ್ಕರ ಕೊಡ್ಲಿಲ್ಲ, ನಾವು ಸೌಂದರ್ಯಕ್ಕೋಸ್ಕರನೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಕೊಡ್ಲಿಲ್ಲ. ನಿಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿ ವಿಸ್ತೃತವಾದಂತ ವರದಿ ಮಾಡಿತ್ತು ಫ್ರೀಡಂ ಟಿವಿ. ಕಾರಣ ನಾವು ಜನಸಾಮಾನ್ಯರ ಶಕ್ತಿ ಅನ್ನೋ ಕಾರಣಕ್ಕೋಸ್ಕರ. ನೀವು ಅಮಾನತು ಮಾಡದೆ ಅವರನ್ನ ರಕ್ಷಣೆ ಮಾಡ್ತಾ ಇರುವುದರ ತಾತ್ಪರ್ಯ ಏನು ಅನ್ನೋದನ್ನು ತಿಳಿಸ್ಬೇಕು. ನಿಮ್ಮ ತಾತ್ಪರ್ಯ ಏನು? ಇದಕ್ಕಿಂತ ಒಂದು ಜೀವಂತ ಸಾಕ್ಷಿ, ಇದಕ್ಕಿಂತ ಒಂದು ಜೀವಂತ ಎವಿಡೆನ್ಸ್ಗಳು ಜಗತ್ತಿನ ಯಾವ ಸೋರ್ಸ್ಗಳು ನಿಮಗೆ ಕೊಡೋದಿಲ್ಲ. ಮಹಾಪ್ರಭುಗಳೇ, ಲಿಸನ್ ಟು ಮೀ. ಈ ತರಹದ್ದೊಂದು ಸಾಕ್ಷಿಗಳನ್ನು ನಾವು ತೋರಿಸಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಯಾಕೆ ಬರುತ್ತೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯ ಹಣನ ಯಾಕೆ ಲೆಕ್ಕ ಹಾಕೋಬೇಕು? ಬರೋ ಪೇಷಂಟ್ಗಳಿಗೆ ಆಪರೇಷನ್ ಮಾಡಿ ಅವರಿಂದ ದುಡ್ಡು ಪೀಕುವಂತಹದ್ದು. ಮೊದಲೇ ದೈಹಿಕವಾಗಿ ಕ್ಷೀಣಿಸಿರ್ತಕ್ಕಂತಹ ರೋಗಿಯ ಶರೀರ, ಅದರ ಜೊತೆಗೆ ಈತನ ಈ ಲಂಚದ ಬೇಡಿಕೆ ಆತನನ್ನು ಮತ್ತಷ್ಟು ಕ್ಷೀಣಿಸಿ ಕೊರಗಿ ಸಾಯೋ ತರಹದಕ್ಕೆ ಕಾರಣ ಆಗುವಂತಹ ಈ ತರಹದ ನರರೂಪದ ರಾಕ್ಷಸರಿಗೆ ಕಾನೂನೇ ರಕ್ಷಣೆ ಕೊಡುತ್ತೆ ಅನ್ನೋದಾದರೆ, ಕಾನೂನು ಅಂದರೆ ನಾನು ಅಧಿಕಾರಿ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ, ನಮ್ಮ ಕಾನೂನು ಬಗ್ಗೆ ಅಲ್ಲ. ಅಧಿಕಾರಿ ವರ್ಗ ಅಥವಾ ಅಧಿಕಾರಿಗಳು ಈತನಿಗೆ ರಕ್ಷಣೆಯನ್ನು ಕೊಡುವುದಾದರೆ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ? ಇದಕ್ಕಿಂತ ದೊಡ್ಡ ಲೈವ್ ಆದಂತಹ ಜೀವಂತ ಸಾಕ್ಷಿಗಳು ಬೇಕಾ? ನಾವು ಕೇಳೋದು ಇಷ್ಟೇ. ಫ್ರೀಡಂ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯಾಗಿದ್ದಂತಹ ದೃಶ್ಯ ಇದು. అప్ప ఇవి ఎంత ఇస్తారో మాట్లాడి నేను ఇంటికి పోయి తెచ్చి ఇస్తాను. ఎంత 4,500 కోడికి వేస్తాను. పొల్లకి వేస్తున్నా ఫోన్ పేలోకి వేస్తే 15,000 ఇస్తే అప్ప ఇవి ఎంత ఇస్తారో మాట్లాడి నేను ఇంటికి పోయి తెచ్చి ఇస్తాను. ఎంత 4,500
4:30 ఉందా ఇంగ్లీష్ ఫోన్ పేకి వేస్తాను అడిగి పంపించిన ఫోన్లోకి వేస్తున్నా నాకు క్యాష్ రాసేస్తాను ఫోన్పేలోకి వేస్తే 15,000 ఇస్తే అప్ప ఇప్పుడు ఎంత ఇస్తారో మాట్లాడి నువ్వు మాట్లాడి నేను నీకు ఇంటికి పోయి తెచ్చి ఇస్తాను ఏటీఎం ఓకే ఎంత ఉంది ఇది? ఎంత ఉంది 4,000 గురించి 4:30 ఉందా ఇంగ్లీష్ ఫోన్ పేకి వేస్తాను అడిగి పంపించిన ఫోన్లోకి వేస్తున్నా నాకు క్యాష్ రాసేస్తాను ఫోన్పేలోకి వేస్తే 15,000 ఇస్తే అప్ప ఇప్పుడు ఎంత ఇస్తారో మాట్లాడి నువ్వు మాట్లాడి నేను నీకు ఇంటికి పోయి తెచ్చి ఇస్తాను